व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। श्रीगुरुभ्यो नमः। हरिः ओम। ಇಂದಿನ ಪಾಠದಲ್ಲಿ ನಾವು ಕಂಡಂತೆ ದ್ರೌಪದಿಗೆ 5 ಜನ ಗಂಡು ಮಕ್ಕಳು ಹುಡ್ತಾರೆ. ಪ್ರತಿವಿಂಧ್ಯ, ಶ್ರುತಸೋಮ, ಶ್ರುತಕೀರ್ತಿ, ಶ್ರುತಾನೀಕ, ಶ್ರುತಕ್ರಿಯ ಅಂತ. ಅವರೆಲ್ಲರೂ ಕೂಡ ವಿಶ್ವ ದೇವತೆಗಳ ಅವತಾರ. ಜೊತೆಗೆ ಅವರಲ್ಲಿ ಗಂಧರ್ವ ಶ್ರೇಷ್ಠರು 5 ಜನ ಆವೇಶವನ್ನಿಟ್ಟಿದ್ರು. ಹೀಗೆ ಅಂತ ಇಷ್ಟು ವಿಚಾರ ಆಗಿತ್ತು. ಇಂದು 214ನೇ ಶ್ಲೋಕದಿಂದಾಗಿ ಪ್ರಾರಂಭ. ಚಂದ್ರಾಂಶಯುಕ್ತ ಅತಿತರಾಂಬುಧೋಸೌ ಜಾತಃ ಸುಭದ್ರ ಜಠರೆ ಅರ್ಜುನೇನ. ಧರ್ಮೇರ ಶಕ್ರಾಂಶ ಯುತೋಶ್ವಿನೋಶ್ಚ ತಥೈವ ಕೃಷ್ಣಸ್ಯ ಚ ಸನ್ನಿಧಾನಯುಕ್. ಪದಚ್ಛೇದ. ಚಂದ್ರಾಂಶಯುಕ್ತಃ ಅತಿತರಾಂ ಬುಧಃ ಅಸೌ ಜಾತಃ ಸುಭದ್ರಾ ಜಠರೆ ಅರ್ಜುನೇನ. ಧರ್ಮೇರ ಶಕ್ರಾಂಶಯುತಃ ಅಶ್ವಿನೋಃ ಚ ತಥಾ ಏವ ಕೃಷ್ಣಸ್ಯ ಚ ಸನ್ನಿಧಾನಯುಕ್. ಈ ಅಭಿಮನ್ಯು ಯಾರ ಅವತಾರ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಸೌ ಬುಧಃ, ಇವನು ಬುಧ. ಅಭಿಮನ್ಯು ಬುಧನ ಅವತಾರ. ಆದರೆ ಒಳಗಡೆ ಅನೇಕ ಜನರ ದೇವತೆಗಳ ಆವೇಶ ಇತ್ತು. ಚಂದ್ರಾಂಶಯುಕ್ತ ಅತಿತರಾಂ. ಚಂದ್ರನ ಅಂಶ ಎಂಬುದು ಅವನಲ್ಲಿ ಇತ್ತು. ಚಂದ್ರನ ಆವೇಶ, ಬರೀ ಆವೇಶ ಅಲ್ಲ, ಅತಿತರ, ಬಹಳ ಆವೇಶ ಎಂಬುದು. ಆವೇಶದಲ್ಲೂ ವ್ಯತ್ಯಾಸ ಇರುತ್ತೆ. ಸ್ವಲ್ಪ ಆವೇಶ, ಸ್ವಲ್ಪ ಅಂಶ, ಬಹಳ ಅಂಶ ಅಂತ. ಹೀಗೆ ಚಂದ್ರನ ಬಹಳ ಆವೇಶ ಈ ಅಭಿಮನ್ಯುವಿನಲ್ಲಿ ಇತ್ತು. ಆಮೇಲೆ ಇವನಲ್ಲಿ ಧರ್ಮೇರ ಶಕ್ರಾಂಶಯುತ ಅಶ್ವಿನೋಶ್ಚ ತಥೈವ ಕೃಷ್ಣಸ್ಯ ಸನ್ನಿಧಾನಯುಕೋ ಅಂತ. ಧರ್ಮ, ಯಮಧರ್ಮನ ಅಂಶ ಇತ್ತು. ಈರ ಅಂದ್ರೆ ಸಮೀರ, ವಾಯುದೇವರ ಅಂಶ ಇತ್ತು. ಶಕ್ರ, ಇಂದ್ರನ ಆವೇಶ ಇತ್ತು. ಮತ್ತು ಅಶ್ವಿನೋಹೋ, ಅಶ್ವಿದೇವತೆಗಳ ಅಂಶ ಇತ್ತು. ಅದೇ ರೀತಿಯಾಗಿ ಕೃಷ್ಣಸ್ಯ, ಶ್ರೀಕೃಷ್ಣ ಪರಮಾತ್ಮನ ಸನ್ನಿಧಾನವು ಅವನಲ್ಲಿ ಇತ್ತು. ಹೀಗೆ ಇಂತಹ ಅಭಿಮನ್ಯು ಸುಭದ್ರಾ ಜಠರೆ ಅರ್ಜುನೇನ ಜಾತಃ, ಸುಭದ್ರೆಯ ಹೊಟ್ಟೆಯಲ್ಲಿ ಅರ್ಜುನನಿಂದಾಗಿ ಹುಟ್ಟಿದ ಅಂತ. ಹೀಗೆ ಅಭಿಮನ್ಯುವಿನಲ್ಲಿ ಚಂದ್ರನ ವಿಶೇಷವಾದಂತಹ ವೇಷ. ಆಮೇಲೆ ಯಮಧರ್ಮ, ವಾಯುದೇವರು, ಇಂದ್ರ,
ಅಶ್ವಿ ದೇವತೆಗಳು ಕೃಷ್ಣ. ಅಂದ್ರೆ ಒಟ್ಟಿನಲ್ಲಿ ಏನು ಅವನ ಪಿತಸ್ಥಾನದಲ್ಲಿ ಇದ್ರಲ್ಲ, ಯುಧಿಷ್ಠಿರ, ವಾಯು ಭೀಮಸೇನ, ಅರ್ಜುನ, ನಕುಲ, ಸಹದೇವ ಮತ್ತು ಸೋದರ ಮಾವ ಕೃಷ್ಣ, ಇಷ್ಟೆಲ್ಲ ಜನರ ಆವೇಶವು ಕೂಡ ಅವನಲ್ಲಿ ಇತ್ತು. ಹೀಗೆ ಒಬ್ಬ ವಿಶಿಷ್ಟವಾದಂತಹ ದೇವತಾ ಸನ್ನಿಧಾನ ಯುಕ್ತವಾದಂತಹ ವ್ಯಕ್ತಿ ಅದು ಅಭಿಮನ್ಯು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅಭಿಮನ್ಯು ಅಂತ ಅವನಿಗೆ ಯಾಕೆ ಹೆಸರು ಬಂತು ಅಂತ ಮಹಾಭಾರತದ ಆದಿಪರ್ವದಲ್ಲಿ ಹೇಳ್ತಾರೆ. ಅಭೀಶ್ಚ ಮನ್ಯುಮಾಂಶ್ಚೈವ ತತಸ್ತತ್ ಪರಿಮರ್ದನಂ ಅಭಿಮನ್ಯುರಿತಿ ಪ್ರಾಹು ಅರ್ಜುನಿಂ ಪುರುಷರ್ಷಭಂ ಅಂತ. ಭೀ ಅಂದ್ರೆ ಹೆದರಿಕೆ, ಭೀ ಅಂದ್ರೆ ಹೆದರಿಕೆ. ಅಭೀ ಯಾರಿಗೆ ಹೆದರಿಕೆಯೇ ಇಲ್ಲವೋ ಜೀವನದಲ್ಲಿ ಅವನು ಅಭೀ ಅಂತ. ನಾವು ಮುಂದೆ ಕಾಣ್ತೇವೆ ಮಹಾಭಾರತ ಯುದ್ಧದಲ್ಲಿ ಮಹಾಘಟಾನುಘಟಿಗಳಾದಂತಹ ದೊಡ್ಡ ದೊಡ್ಡ ಪರಾಕ್ರಮಶಾಲಿಗಳಿದ್ದಾರೆ ಕೌರವರ ಪಾಳಯದಲ್ಲಿ. ಅವರೆಲ್ಲರ ಮಧ್ಯ ಆ ವಿಚಿತ್ರವಾದಂತಹ ಚಕ್ರವ್ಯೂಹದಲ್ಲಿ 16 ವರ್ಷದ ತರುಣನಾದಂತಹ ಅಭಿಮನ್ಯು ಏಕಾಂಗಿಯಾಗಿ ಹೋಗ್ತಾನೆ. ಅದಕ್ಕೆ ಕಾರಣ ಏನು? ಅವನಿಗಿದ್ದಂತಹ ಅಪಾರವಾದಂತಹ ಧೈರ್ಯ, ಹೆದರಿಕೆಯೇ ಇಲ್ಲ, ಅಷ್ಟು ಧೈರ್ಯ. ಅಭೀಹಿ. ಮತ್ತು ಮನ್ಯುಹು, ಮನ್ಯುಹೇ ನಮಗೆಲ್ಲ ಗೊತ್ತಿರುವಂತೆ ಸಿಟ್ಟು ಅಂತ, ಕ್ರೋಧ. ಯಾವರಲ್ಲಿ ಕ್ರೋಧ? ಶತ್ರುಗಳ ವಿಚಾರದಲ್ಲಿ ಅಪಾರವಾದಂತಹ ಕ್ರೋಧ. ಹೀಗೆ ಅವನನ್ನ ಅಭಿಮನ್ಯು, ಹೆದರಿಕೆ ಇಲ್ಲದೆ ಇರುವಂತಹ ವ್ಯಕ್ತಿ ಮತ್ತು ಶತ್ರುಗಳ ವಿಚಾರದಲ್ಲಿ ಕ್ರೋಧ ಇದ್ದಂತಹ ವ್ಯಕ್ತಿ. ಹಾಗಾಗಿ ಅವನ ಅಭಿಮನ್ಯು ಅಂತ ಆದಿಪರ್ವದಲ್ಲಿ ಅವನ ಬಗ್ಗೆ ತಿಳಿಸ್ತಾರೆ. ಇಂತಹ ಅಭಿಮನ್ಯು ಸುಭದ್ರಾ ಜಠರೆ ಅರ್ಜುನೇನ ಜಾತಃ, ಸುಭದ್ರೆಯ ಉದರದಲ್ಲಿ ಅರ್ಜುನನಿಂದಾಗಿ ಹುಟ್ಟಿದ. ಮುಂದೆ ಸರ್ವೇಪಿತೆ ವೀರ್ಯವಂತ ಸ್ವರೂಪಾಃ ಭಕ್ತಾಃ ವಿಷ್ಣೋಃ ಸರ್ವಶಾಸ್ತ್ರೈಷ್ವಭಿಜ್ಞಾಃ. ಮೋದಂ ಯಯುಃ ಪಾಂಡವಾಸ್ತೈಃಸುತೈಶ್ಚ ವಿಶೇಷತಃ ಸಾತ್ವತೀನಂದನೇನ. ಪದಚ್ಛೇದ. ಸರ್ವೇ ಅಪಿ ತೇ ವೀರ್ಯವಂತಃ ಸುರೂಪಾಃ ಭಕ್ತಾಃ ವಿಷ್ಣೋಃ ಸರ್ವಶಾಸ್ತ್ರೇಷು ಅಭಿಜ್ಞಾಃ ಮೋದಂ ಯಯುಃ ಪಾಂಡವಾಃ ತೈಃ ಸುತೈಃ ಚ ವಿಶೇಷತಃ ಸಾತ್ವತೀನಂದನೇನ. ಹೀಗೆ ಪಾಂಡವರ ಎಲ್ಲ ಮಕ್ಕಳು 5 ಜನ ಪ್ಲಸ್ ಅಭಿಮನ್ಯು ಒಬ್ಬ, ಎಲ್ಲರೂ ಕೂಡ ವೀರ್ಯವಂತಹ ಮಹಾಪರಾಕ್ರಮಶಾಲಿಗಳು. ಸುರೂಪಾಃ ಉತ್ತಮ ರೂಪಿಗಳು, ನೋಡಲಿಕ್ಕೆ ಚಂದ ಇದ್ದರು. ಮತ್ತು ವಿಷ್ಣೋಃ ಭಕ್ತಃ ಪರಮಾತ್ಮನ ನಿರಂತರ ಭಕ್ತರು. ಮತ್ತೆ ಸರ್ವಶಾಸ್ತ್ರೇಷು ಅಭಿಜ್ಞಾಃ, ಬರೀ ಪರಾಕ್ರಮ ರೂಪ ಇಷ್ಟು ಮಾತ್ರ ಅಲ್ಲ, ಅವರಿಗೆ ಏನಾಗಿತ್ತು, ಎಲ್ಲ ಶಾಸ್ತ್ರಗಳಲ್ಲೂ ಕೂಡ ಉತ್ತಮವಾದಂತಹ ಪಾಂಡಿತ್ಯ ಕೂಡ ಇತ್ತು ಅಂತೆ. ಅಭಿಜ್ಞಾಃ. ಇಂತಹ ಪಾಂಡವರ ಮಕ್ಕಳನ್ನ, ಆ ಪಾಂಡವರ ಉಪಪಾಂಡವರನ್ನ ನೋಡಿ ಪಾಂಡವರಿಗೆ ಭಾರಿ ಆನಂದ ಅಂತೆ. ನಮ್ಮ ಕುಲಕ್ಕೆ ತಕ್ಕದಾದಂತಹ ಪುತ್ರರಿವರು. ಯಾಕೆ? ತಮ್ಮದು ಸಾಮಾನ್ಯ ವಂಶ ಅಲ್ಲ, ಕುರುವಂಶ. ಅಂತಹ ಕುರುವಂಶಕ್ಕೆ ಬೇಕಾದಂತಹ ಜ್ಞಾನ, ಪರಾಕ್ರಮ, ಪರಮಾತ್ಮನಲ್ಲಿ ಭಕ್ತಿ, ರೂಪ, ಗುಣ ಎಲ್ಲವೂ ಕೂಡ ಇವರಲ್ಲಿದೆ ಅಂತ
ಆ ಉಪಪಾಂಡವರನ್ನು ಕಂಡು ಪಾಂಡವರಿಗೆ ಭಾರಿ ಸಂತೋಷ ಅಂತೆ. ಮೋದಂ ಯಯುಹು, ಮೋದ ಅಂದ್ರೆ ಸಂತೋಷ, ಪ್ರಮೋದ, ಸಂತೋಷ ಅಂತ ಭಾರಿ ಆನಂದಗೊಂಡರು. ಅದರಲ್ಲೂ ಕೂಡ ವಿಶೇಷವಾದಂತಹ ಆನಂದ ಸಾತ್ವತೀ ನಂದನೇನ. ಸಾತ್ವತೀ ನಂದನ ಅಂತ ಹೇಳಿದ್ರೆ ಅಭಿಮನ್ಯು. ಹಿಂದೆ ಅನೇಕ ಸಲ ಕೇಳಿದ್ದೇವೆ, ಯಾದವರಲ್ಲಿ ಒಂದು ಪಂಗಡ ಸಾತ್ವತ ಅಂತ. ಆ ಸಾತ್ವತ ಅಲ್ಲಿ ಆ ಪಂಗಡದಲ್ಲಿ ಬಂದಂತಹ ಹೆಣ್ಣು ಮಗಳು ಸುಭದ್ರೆ, ಸಾತ್ವತೀ ನಂದನ ಅಂತ ಹೇಳಿದ್ರೆ ಈ ಅಭಿಮನ್ಯು. ಇಂತಹ ಸಾತ್ವತೀ ನಂದನನಾದಂತ ಅಭಿಮನ್ಯುವಿನಿಂದಾಗಿ ಎಲ್ಲರಿಗೂ ಭಾರಿ ಸಂತೋಷ ಅಂತೆ. ಸಾಮಾನ್ಯವಾಗಿ ಒಬ್ಬ ಗಂಡಿಗೆ ಆಗಲಿ ಅಥವಾ ಹೆಣ್ಣಿಗೆ ಆಗಲಿ ತಮ್ಮ ಮಕ್ಕಳ ಮೇಲೆ ಭಾರಿ ಪ್ರೀತಿ ಇರುತ್ತೆ. ಉಳಿದವರ ಮಕ್ಕಳು ಎಷ್ಟೇ ಗುಣಶಾಲಿಗಳು, ಪರಾಕ್ರಮ, ವಿದ್ಯೆ ಅದು ಇದ್ದರೂ ಕೂಡ ತಮ್ಮ ಮಕ್ಕಳ ಮೇಲೆ ಪ್ರೀತಿ ಕಡಿಮೆ ಆಗೋದಿಲ್ಲ. ಆದರೆ ಇಲ್ಲಿ ಏನಾಗಿತ್ತು, ಅಭಿಮನ್ಯುವಿನ ಮೇಲೆ ವಿಶೇಷವಾದಂತಹ ಪ್ರೀತಿ ಬರೀ ಅರ್ಜುನನಿಗಲ್ಲ, ಎಲ್ಲ ಪಾಂಡವರಿಗಂತೆ. ಪಾಂಡವಾಹ, ಎಲ್ಲ ಪಾಂಡವರಿಗೂ ಕೂಡ ತಮ್ಮ ಮಕ್ಕಳಿಂದ ಸಹಜವಾಗಿ ಆನಂದ ಇದ್ದೇ ಇತ್ತು. ಆದರೆ ಈ ಸಾತ್ವತೀ ನಂದನನಾದಂತ ಅಭಿಮನ್ಯುವಿನಿಂದಾಗಿ ವಿಶೇಷ ಆನಂದ. ಯಾಕೆ ವಿಶೇಷ ಆನಂದ? ಅವನ ಯೋಗ್ಯತೆ ದೊಡ್ಡದು. ಹಿಂದೆ ನಾವು ಕೇಳಿದಂತೆ ಬುಧನ ಅವತಾರ, ಚಂದ್ರನಾವೇಶ, ಯಮ ಮತ್ತು ವಾಯುದೇವರು, ದೇವೇಂದ್ರ, ಅಶ್ವಿದೇವತೆಗಳು, ವಿಶೇಷವಾಗಿ ಕೃಷ್ಣ, ಇಷ್ಟೆಲ್ಲರ ವಿಶೇಷ ಸನ್ನಿಧಾನ ಆವೇಶದಿಂದಾಗಿ ಕೂಡಿದ್ದಕ್ಕೆ ಅವನಲ್ಲಿ ಉತ್ತಮ ಗುಣಗಳು ಅಭಿವ್ಯಕ್ತ ಆಗ್ತಾ ಇದ್ದು. ಹಾಗಾಗಿ ಸಹಜವಾಗಿ ಅವನನ್ನು ಕಂಡಾಗ ಎಲ್ಲ ಪಾಂಡವರಿಗೂ, ದ್ರೌಪದಿಗೂ, ಸುಭದ್ರೆಗೂ ಭಾರಿ ಆನಂದ ಆಯಿತು. ಹೀಗೆ ಪಾಂಡವರ ವಿವಾಹವಾಯಿತು, ಸಂತಾನ ಆಯಿತು. ಆ ಸಂತಾನದಿಂದ ಸಿಗಬೇಕಾದಂತಹ ಒಂದು ಅಲೌಕಿಕವಾದಂತಹ ಆನಂದ ಅದು ಕೂಡ ಅವರಿಗೆ ದೊರೆಯಿತು ಎಂಬುದಾಗಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಇನ್ನು ಮುಂದೆ ಮಹಾಭಾರತದಲ್ಲಿ ಬರುವಂತಹ ಒಂದು ವಿಶಿಷ್ಟವಾದಂತಹ ಪ್ರಸಂಗ ಖಾಂಡವ ವನದಹನ ಅಂತ. ಅಗ್ನಿಗೆ ಹಸಿವಾದಾಗ ಅವನಿಗೆ ಹೊಟ್ಟೆಗೆ ಆಹಾರವಾಗಿ ಅರ್ಜುನ ಒಂದು ವನ ಇತ್ತು, ಖಾಂಡವ ವನ ಅಂತ. ಅಪೂರ್ವವಾದಂತಹ ಗಿಡಮೂಲಿಕೆಗಳು, ಎಲೆ ಬಳ್ಳಿಗಳು, ಅನೇಕ ಪ್ರಾಣಿ ಪಕ್ಷಿ ಸಂಕುಲಗಳಿದ್ದಂತಹ ಖಾಂಡವ ವನವನ್ನ ಸುಟ್ಟು ದಹನ ಮಾಡಿ ಅಗ್ನಿಗೆ ಆಹಾರವನ್ನಾಗಿ ಕೊಡ್ತಾನೆ. ಯಾಕೆ ಆ ರೀತಿಯಾಗಿ ಕೊಟ್ಟ? ಅದು ಕೊಟ್ಟದ್ದು ಸರಿಯಾ ತಪ್ಪ? ಅದರ ಹಿನ್ನೆಲೆ ಏನು? ಅಲ್ಲಿದ್ದಂತಹ ಒಳಗಿನ ಮರ್ಮಗಳೇನು? ಮತ್ತು ಈ ಸಂದರ್ಭದಲ್ಲಿ ಅನೇಕ ವೇದ ಮಂತ್ರಗಳ ವಿಶಿಷ್ಟವಾದಂತಹ ಚಿಂತನೆ ಎಂಬುದು ಬರುತ್ತೆ. ಅದೆಲ್ಲವನ್ನು ಕೂಡ ನಾವು ನೋಡ್ತಾ ಹೋಗೋಣ ಮುಂದೆ. ತತಃ ಕದಾಚಿತ್ ಖಾಂಡವಂ ಕೃಷ್ಣ ಪಾರ್ಥೌ ಚಿಕ್ರೀಡಿಷು ಸತ್ಯಭಾಮಾ ಸುಭದ್ರೇ. ಆದಾಯ ಯಾತೌ ಪರಿಚಾರಕೈಶ್ಚ ರಥೇನ ಗಂಧರ್ವ ವರಾನುಗೀತೌ. ಪದಚ್ಛೇದ. ತತಃ ಕದಾಚಿತ್ ಖಾಂಡವಂ ಕೃಷ್ಣ ಪಾರ್ಥೌ ಚಿಕ್ರೀಡಿಷು ಸತ್ಯಭಾಮಾ ಸುಭದ್ರೇ ಆದಾಯ ಯಾತೌ ಪರಿಚಾರಕೈಃ ಚ ರಥೇನ ಗಂಧರ್ವ ವರಾನುಗೀತೌ. ಹಿಂದೆ ನಾವು ನೋಡಿದಂತೆ ಕೃಷ್ಣ ಅನೇಕ ವರ್ಷಗಳ ಕಾಲ ಇಲ್ಲಿಯೇ ವಾಸವಾಗಿದ್ದ ಇಂದ್ರಪ್ರಸ್ಥದಲ್ಲಿ. ಆ ಸಂದರ್ಭದಲ್ಲಿ ಕೃಷ್ಣ ಪಾರ್ಥೌ, ಅರ್ಜುನ ಮತ್ತು ಕೃಷ್ಣ ಇಬ್ಬರು ಕೂಡ ಸತ್ಯಭಾಮಾ ಸುಭದ್ರೆ ಆದಾಯ,
ತಮ್ಮ ಪತ್ನಿಯರಾದಂತಹ ಸತ್ಯಭಾಮ ಮತ್ತು ಸುಭದ್ರೆಯರೊಟ್ಟಿಗೆ ಸೇರಿಕೊಂಡು, ಹೀಗೆ ಕೃಷ್ಣ, ಅರ್ಜುನ, ಸತ್ಯಭಾಮ, ಸುಭದ್ರೆ 4 ಜನರು ಕೂಡ ತಮ್ಮ ಪರಿಚಾರಕೈಹಿ ಸೇವಕರೊಂದಿಗೆ ಸೇರಿಕೊಂಡು ಆ, ಚಿಕ್ರೀಡಿಷು, ಚಿಕ್ರೀಡಾ ಅಂತ ಹೇಳಿದ್ರೆ ವಿಹಾರ ಮಾಡುವಂತಹ ಬಯಕೆ, ವಿಹಾರ ಮಾಡ್ಲಿಕ್ಕೋಸ್ಕರ ಅಂತ ಒಂದು ವನಕ್ಕೆ ಹೋದರು. ಅದರ ಹೆಸರು ಖಾಂಡವ ಅಂತ. ಖಾಂಡವ ಎನ್ನುವಂತಹ ವನಕ್ಕೆ ಎಲ್ಲರೂ ಕೂಡ ಒಳ್ಳೆ ರಥೇನ, ಉತ್ತಮವಾದಂತಹ ರಥದಲ್ಲಿ ಕುಳಿತುಕೊಂಡು ಗಂಧರ್ವ ವರಾನುಗೀತವು, ಅಲ್ಲಿ ಸಾಕ್ಷಾತ್ ಪರಮಾತ್ಮ ಇದ್ದಾನೆ ಅಂತ ಅನೇಕ ಜನ ಗಂಧರ್ವರು ಕೃಷ್ಣನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಆ ರೀತಿ ಸ್ತೋತ್ರ ಮಾಡಿಸ್ಕೊಳ್ತಾ 4 ಜನರು ಕೂಡ ತಮ್ಮ ಸೇವಕರೊಂದಿಗೆ ಸೇರಿಕೊಂಡು ಖಾಂಡವ ವನಕ್ಕೆ ಪ್ರವೇಶ ಮಾಡಿದರು. ಅಲ್ಲಿ ಸ್ವೈರಂ ತಯೋಸ್ತತ್ರ ವಿಕ್ರೀಡತೋಶ್ಚ ಚಿಕ್ರೀಡತೋಶ್ಚ ತ್ರಿರತ್ನಾಭ್ಯಾಂ ಮಂದ ವಾತಾನುಜುಷ್ಟೇ. ವನೆ ಪ್ರಸೂನ ಸ್ತಬಕೋರು ರಾಜಿತೆ ಜಲೆ ಚ ತಿಗ್ಮ ದ್ಯುತಿಕನ್ನಿಕಾಯಾಃ ದ್ಯುತಿಕನ್ಯಕಾಯಾಃ. ಪದಚ್ಛೇದ ಸ್ವೈರಂ ತಯೋಃ ತತ್ರ ಚಿಕ್ರೀಡತೋಃ ಅಥವಾ ವಿಕ್ರೀಡತೋಃ ಚ ಸ್ತ್ರೀರತ್ನಾಭ್ಯಾಂ ಮಂದವಾತಾನುಜುಷ್ಟೇ ವನೆ ಪ್ರಸೂನಸ್ತಬಕೋರು ರಾಜಿತೆ ಜಲೆ ಚ ತಿಗ್ಮದ್ಯುತಿ ಕನ್ಯಕಾಯಾಃ. ಆ ಒಂದು ಅದ್ಭುತವಾದಂತಹ ಖಾಂಡವ ವನಕ್ಕೆ ಹೋದರು. ವನಕ್ಕೆ ಹೋದಾಗ ಅಲ್ಲಿಯ ವಾತಾವರಣ ಯಾವ ರೀತಿಯಾಗಿ ಇತ್ತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮಂದ ವಾತಾನುಜುಷ್ಟೆ, ಗಾಳಿ ಆ ಎಲ್ಲೂ ಕೂಡ ಗಾಳಿನೇ ಇಲ್ಲ ಅಂತ ಹೇಳ್ಬಿಟ್ರೆ ಅದು ಕೂಡ ವಿಹಾರ ಮಾಡ್ಲಿಕ್ಕೆ ಯೋಗ್ಯವಾದಂತಹ ಸ್ಥಳ ಆಗೋದಿಲ್ಲ. ಅಥವಾ ತುಂಬಾ ಜೋರಾಗಿ ಗಾಳಿ ಬೀಸ್ತಾ ಇದ್ರೆ ವಿಹಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಗಾಳಿ ಹೇಗಿರ್ಬೇಕು? ಮಂದ, ನಿಧಾನವಾಗಿ, ಮೆಲ್ಲಗೆ, ದೇಹಕ್ಕೆ ಮತ್ತು ಮನಸ್ಸಿಗೆ ಹಿತವಾಗುವಂತೆ ಬೀಸ್ತಾ ಇರಬೇಕು. ಹಾಗೆ ಆ ಖಾಂಡವವನದಲ್ಲಿ ಮಂದ ವಾತಾನುಜುಷ್ಟೆ, ಗಾಳಿ ಮಂದವಾಗಿ ನಿಧಾನವಾಗಿ ಬೀಸ್ತಾ ಇತ್ತು. ಅದೇ ರೀತಿಯಾಗಿ ಪ್ರಸೂನ ಸ್ತಬಕೋರು ರಾಜಿತೆ, ಪ್ರಸೂನ ಅಂದ್ರೆ ಹೂ, ಪ್ರಸೂನ ಅಂದ್ರೆ ಹೂ, ಸ್ತಬಕ ಅಂದ್ರೆ ಗುಚ್ಛ, ಅನೇಕ ಹೂಗುಚ್ಛಗಳು, ಹೂವಿನ ಗುಂಪುಗಳು ಅಲ್ಲಿ ರಾರಾಜಿಸ್ತಾ ಇತ್ತು. ಅದೇ ರೀತಿಯಾಗಿ ಅಂತಹ ಆ ಒಂದು ಕಾಡಿನಲ್ಲಿ ತಿಗ್ಮದ್ಯುತಿ ಕನ್ನಿಕಾಯಾಹ ಜಲೆ, ನೋಡಿ ಇಲ್ಲಿ ಆಚಾರ್ಯರು ನೇರವಾಗಿ ಯಮುನಾ ನದಿ ಅಂತ ಹೇಳ್ಬೋದಾಗಿತ್ತು. ಆದರೆ ಆ ಯಮುನೆಗೊಂದು ವಿಶೇಷಣವನ್ನು ಕೊಡ್ತಾ ಇದ್ದಾರೆ. ಅವಳ ಹೆಸರನ್ನು ಹೇಳೋದು ರೀತಿಯೇ ಬೇರೆ ರೀತಿಯಾಗಿ ತಿಗ್ಮದ್ಯುತಿ ಕನ್ನಿಕಾಯಾಹ. ಇದು ಸಹಜವಾಗಿ ನೋಡ್ಬಿಟ್ರೆ ನಮ್ಗೆ ಅರ್ಥನೇ ಆಗೋದಿಲ್ಲ ತಿಗ್ಮದ್ಯುತಿ ಅಂದ್ರೆ ಏನು ಅಂತ. ತಿಗ್ಮ ಅಂತ ಹೇಳಿದ್ರೆ ತೀಕ್ಷ್ಣವಾದಂತಹ, ದ್ಯುತಿ ಅಂದ್ರೆ ಬೆಳಕು, ಕಿರಣ. ಚಂದ್ರನ ಬೆಳಕು ಇಂಪಾದದ್ದು, ಸೂರ್ಯನ ಬೆಳಕು ಅಗ್ನಿಯ ಬೆಳಕು ತುಂಬಾ ದೂರ ಹೋದ್ರೆ ನಮಗೆ ಶಾಖ ತಟ್ಟೋದಿಲ್ಲ. ಆದ್ರೆ ಸೂರ್ಯನ ಬೆಳಕು ಹಾಗಲ್ಲ, ಸೂರ್ಯನ ಕಿರಣಗಳು ಹಾಗಲ್ಲ, ನಮಗೆ ತುಂಬಾ ದೂರ ಇದ್ರೂ ಕೂಡ ನಮಗೆ ಶಾಖ ಮೈಗೆ ಬಡಿಯುತ್ತೆ.
ಹಾಗಾಗಿ ತಿಗ್ಮದ್ಯುತಿ, ತೀಕ್ಷ್ಣವಾದಂತಹ ಕಿರಣ ಇರುವಂತಹ ಸೂರ್ಯ, ಅವನ ಕನ್ಯಕ ಮಗಳು ಯಾರು? ಯಮುನೆ. ಅಲ್ಲಿ ಯಮುನಾ ನದಿ ಹರಿತಾ ಇತ್ತು. ಅಂತಹ ತಿಗ್ಮದ್ಯುತಿ ಕನ್ಯಕಾಯ ಜಲೆ, ಯಮುನಾ ನದಿಯ ನೀರಿನಲ್ಲಿ ಸ್ವೈರಂ ಚಿಕ್ರೀಡತೋಹೋ, ಸ್ವೈರ ಅಂದ್ರೆ ಆ ಸ್ವಚ್ಛಂದವಾಗಿ, ಸ್ವಚ್ಛಂದವಾಗಿ ಮನಸ್ಸಿಗೆ ಇಷ್ಟ ಬಂದಂತೆ ಅವರು ಅಲ್ಲಿ ವಿಹಾರವನ್ನ ಮಾಡ್ತಾ ಇದ್ದಾರೆ. ಮುಂದೆ ಭೂತ್ವಾ ವಿಪ್ರಸ್ಥೌ ಯಯಾಚೇನ ಮಿತ್ಯ ಕೃಶಾನುರುಚೆ ಅನುಮತೆ ರಮೇಶಿತುಹು. ಪಾರ್ಥಃ ಕೀದೃಕ್ ತೇನ್ನಮಿಷ್ಟಂ ವದೇತಿ ಸಚಾವಾದೀತ್ ವಹ್ನಿರಹಂ ವನಾರ್ಥಿ. ಪದಚ್ಛೇದ. ಭೂತ್ವ ವಿಪ್ರಹ ತೌ ಯಯಾಚೆ ಅನ್ನಂ ಏತ್ಯ ಕೃಶಾನುಃ ಊಚೆ ಅನುಮತೆ ರಮೇಶಿತುಃ. ಪಾರ್ಥಃ ಕೀದೃಕ್ ತೇ ಅನ್ನಂ ಇಷ್ಟಂ ವದ ಇತಿ ಸಹ ಚ ಅವಾದೀತ್ ವಹ್ನಿಃ ಅಹಂ ವನಾರ್ಥಿ. ಆ ಸಂದರ್ಭದಲ್ಲಿ ಅವರು ವಿಹಾರ ಮಾಡ್ತಾ ಇದ್ದಾರೆ. ಆವಾಗ ಒಬ್ಬ ವಿಪ್ರ ಬಂದ, ಬ್ರಾಹ್ಮಣ ಬಂದ. ಅವನ್ಯಾರು ಅಂತಂದ್ರೆ ಕೃಶಾನುಹು. ಕೃಶಾನುಹು ಅಂತ ಹೇಳಿದ್ರೆ ಅಗ್ನಿ ಅಂತ. ಅಗ್ನಿಗೆ ಯಾಕೆ ಕೃಶಾನು ಅಂತ ಹೆಸರು ಅಂತ ಹೇಳಿದ್ರೆ, ನಾವು ಹಾಕಿದಂತಹ ಆಹುತಿಗಳನ್ನ ಅಥವಾ ಇಂಧನಗಳನ್ನ ಕೃಶವಾಗಿ ಮಾಡ್ತಾನೆ, ಹಾಗಾಗಿ ಕೃಶಾನು ಅಂತ. ಇವತ್ತು ನಾವೇನೊಂದು ಹೋಮ ಮಾಡ್ತೀವಿ ಮನೆಯಲ್ಲಿ ಹೋಮ ಮಾಡ್ಬೇಕಾದ್ರೆ ಕಟ್ಟಿಗೆ ಹಾಕ್ತೀವಿ. ಅಗ್ನಿಗೆ ಹಾಕಬೇಕಾದ್ರೆ ಕಟ್ಟಿಗೆ ಹೇಗಿರುತ್ತೆ, ಒಳ್ಳೆ ದಪ್ಪವಾಗಿ ಇರುತ್ತೆ. ಅದೇ ಬೆಂಕಿಗೆ ಹಾಕಿ ಸ್ವಲ್ಪ ಹೊತ್ತು ಅದು ಸುಟ್ಟಾಗಿರಾಗುತ್ತೆ, ಕೃಶವಾಗಿ ತೆಳ್ಳಗಾಗ್ಬಿಡುತ್ತೆ, ಬೂದಿ ಆಗುತ್ತೆ ಅಂತ. ಹಾಗೆ ಕೃಶಾನುಹು ತನ್ನಲ್ಲಿ ಹಾಕಿದಂತಹ ಆಹುತಿಯನ್ನ ಮತ್ತು ಇಂಧನವನ್ನ, ಇಂಧನ ಅಂತ ಹೇಳಿದ್ರೆ ಕನ್ನಡದ ನಾವು ಯೂಸ್ ಮಾಡುವಂತ ಪೆಟ್ರೋಲ್, ಡೀಸೆಲ್ ಈ ರೀತಿಯ ಇಂಧನ ಅಂತಲ್ಲ. ಅಗ್ನಿಗೆ ಹೋಮದಲ್ಲಿ ಇಂಧನ ಅಂತ ಹೇಳಿ ಕಟ್ಟಿಗೆ ಅಂತ. ಅಂತಹ ಕಟ್ಟಿಗೆ ಮುಂತಾದಂತ ಎಲ್ಲ ಪದಾರ್ಥಗಳನ್ನು ಕೂಡ ಕೃಶ ಮಾಡಿ ಹಾಕ್ತಾನೆ, ಬೂದಿ ಮಾಡಿ ಹಾಕ್ತಾನೆ. ಹಾಗಾಗಿ ಅಗ್ನಿಗೆ ಕೃಶಾನು ಅಂತ ಹೆಸರು. ಕೃಶಾನು ಅಂದ್ರೆ ಅಗ್ನಿಯೇನೆ ಬ್ರಾಹ್ಮಣ ವೇಷದಲ್ಲಿ ಅಲ್ಲಿಗೆ ಬಂದು ತಾನು ಕೃಷ್ಣಾರ್ಜುನರ ಹತ್ತಿರ ಹೋಗಿ ಕೇಳ್ತಾ ಇದ್ದಾನೆ, ಅನ್ನಂ ಯಯಾಚೆ, ನನಗೆ ಅನ್ನವನ್ನ ಕೊಡಿ, ಆಹಾರವನ್ನು ಕೊಡಿ ಅಂತ ಅಗ್ನಿ ಕೇಳಿದ. ಆವಾಗ ಆ ಅರ್ಜುನ ಪರಮಾತ್ಮನ ಆಜ್ಞೆಯನ್ನು ಪಡೆದು ಅಗ್ನಿ ಹತ್ರ ಕೇಳ್ತಾ ಇದ್ದಾನೆ, ಕೀದೃಕ್ ಅನ್ನಂ ತೇ ಇಷ್ಟಂ, ಸರಿ ನಿನಗೆ ಅನ್ನ ಕೊಡ್ತೇವೆ, ನಿನಗೆ ಯಾವ ರೀತಿ ಅನ್ನ ಬೇಕು ಹೇಳು ಅಂತ ಆ ಬ್ರಾಹ್ಮಣನ ಹತ್ತಿರ, ಅಗ್ನಿಯ ಹತ್ತಿರ ಅರ್ಜುನ ಕೇಳಿದ. ಆಗ ಅಗ್ನಿ ಹೇಳ್ತಾನೆ, ನನಗೆ ಯಾವುದೋ ಅನ್ನದಿಂದ ಮಾಡಿದಂತಹ ಇನ್ನೊಂದು ಯಾವುದೋ ಅನ್ನ ಬೇಡ, ವಕ್ನಿರಹಂ ವನಾರ್ಥಿ, ನಾನು ಅಗ್ನಿ, ನನಗೆ ಅನ್ನ ಅಂತ ಹೇಳಿ ಈ ಕಾಡೇ ನನಗೆ ಅನ್ನವಾಗಿ ಬೇಕು, ಈ ಕಾಡನ್ನು ನಾನು ಸುಡಬೇಕು, ನಾನು ಇದನ್ನ ಆಹಾರವನ್ನಾಗಿ ಸ್ವೀಕಾರ ಮಾಡಬೇಕು ಅಂತ ಅಗ್ನಿದೇವ ಅರ್ಜುನನಿಗೆ ಹೇಳಿದ. ಮುಂದೆ ಪ್ರಯಾಜಾನ್ ದೇವಾನ್ ಅನುಯಾಜಾಂಶ್ಚ ಶುಲ್ಕಂ
ಹವಿರ್ದಾನಿ ದೇವತಾನಾಂ ಅಯಾಚಿಷಂ ಬಲಹ್ರಾಸಸ್ತವ ಭೂಯಾದಿತಿ ಸ್ಮ ಚಪ್ತ್ವೈವ ತೇ ತಾಂಶ್ಚ ದದುಹು ಪುರಾ ಮಮ. ಪದಚ್ಛೇದ. ಪ್ರಯಾಜಾನ್ ದೇವಾನ್ ಅನುಯಾಜಾನ್ ಚ ಶುಲ್ಕಂ ಹವಿರ್ದಾನೆ ದೇವತಾನಾಂ ಅಯಾಚಿಷಂ ಬಲಹ್ರಾಸಃ ತವ ಭೂಯಾತ್ ಇತಿ ಸ್ಮ ಶಪ್ತ್ವಾ ಏವ ತೇ ತಾಂ ಚ ದದುಹು ಪುರ ಮಮ. ಅಗ್ನಿ ದೇವರ ಒಂದು ಪ್ರಧಾನವಾದಂತಹ ಕೆಲಸ ಅಂತ ಹೇಳಿದ್ರೆ ದೇವತೆಗಳಿಗೆ ನಾವು ಕೊಡುವಂತಹ ಹವಿಸ್ಸನ್ನ ತಲುಪಿಸುವಂತಹ ಕೆಲಸ. ಹಾಗಾಗಿಯೇನೆ ಅಗ್ನಿಗೆ ಹವ್ಯ ವಾಹನ ಎಂಬುದಾಗಿ ಹೆಸರು. ನಾವು ಕೊಡುವಂತಹ ಹವಿಸ್ಸನ್ನ ತೆಗೆದುಕೊಂಡು ಹೋಗಿ ವಾಹನ ರೂಪದಲ್ಲಿ ತೆಗೆದುಕೊಂಡು ಹೋಗಿ ದೇವತೆಗಳಿಗೆ ತಲುಪಿಸ್ತಾನೆ ಅಂತ. ಮತ್ತೆ ಅವನ ಹೆಂಡತಿಯಾದಂತಹ ಸ್ವಾಹಾದೇವಿಗೆ ಹವ್ಯ ವಾಹಿನಿ ಅಂತ. ಹೀಗೆ ಅಗ್ನಿ ಮತ್ತು ಪತ್ನಿಯಾದಂತಹ ಸ್ವಾಹಾದೇವಿಯರು ಇಬ್ಬರೂ ಕೂಡ ಪತಿಪತ್ನಿಯರು ನಾವು ಕೊಡುವಂತಹ ಹವಿಸ್ಸನ್ನ ಹೊಗೆಯ ರೂಪದಲ್ಲಿ ತೆಗೆದುಕೊಂಡು ಹೋಗಿ ಆಕಾಶ ಮಂಡಲದಲ್ಲಿ ಇರುವಂತಹ ದೇವತೆಗಳಿಗೆ ತಲುಪಿಸ್ತಾರೆ. ಹೀಗೆ ಹವ್ಯವಾಹನ ಮತ್ತು ಹವ್ಯವಾಹಿನಿ. ಹೀಗೆ ದೇವಾನಾಂ ಹವಿರ್ದಾನಿ, ಆ ದೇವತೆಗಳ ಹವಿಸ್ಸನ್ನ ತೆಗೆದುಕೊಂಡು ಹೋಗಿ ತಲುಪಿಸ್ತೇನೆ. ಅದಕ್ಕೆ ಶುಲ್ಕಂ ಸಂಬಳ, ವೇತನ. ಅದಕ್ಕೆ ನಾನು ಸಂಬಳ ಬೇಕು ಅಂತ ಕೇಳಿದೆ. ದೇವತೆಗಳಿಗೆ ನಾನು ನಿಮಗೆ ಹವಿಸ್ಸನ್ನ ತಲುಪಿಸ್ತೇನೆ, ಆದ್ರೆ ಅದಕ್ಕೆ ನನಗೆ ಸಂಬಳ ಬೇಕು ಅಂತ. ಅದಕ್ಕೇನು ಶುಲ್ಕ ಅಂತ ಹೇಳಿದ್ರೆ ಪ್ರಯಾಜಾನ್ ದೇವಾನ್ ಅನುಯಾಜಾನ್. ಪ್ರಯಾಜ ಮತ್ತು ಅನುಯಾಜ ಎಂಬಂತಹ ಎರಡು ಆಹುತಿಗಳನ್ನು ನಾನು ಕೇಳಿದೆ ಎಂಬುದಾಗಿ ಅಗ್ನಿ ತಿಳಿಸ್ತಾ ಇದ್ದಾನೆ. ಹಿಂದಿನ ಕಾಲದಲ್ಲಿ ಯಜ್ಞ ಮತ್ತು ಯಾಗಗಳು ಅಂತ ನಡೀತಾ ಇತ್ತು. ಅದೆಲ್ಲವೂ ಕೂಡ ಇವತ್ತು ನಾವು ಮಾಡುವಂತಹ 2-3 ಗಂಟೆಗಳ ಕ್ರಮ ಅಲ್ಲ. ಆ ಯಜ್ಞ ಯಾಗಗಳನ್ನೇ ಸ್ವಲ್ಪ ಕಾಂಪ್ರೆಸ್ ಮಾಡಿ ನಮಗೆ ಇವತ್ತು ಹೋಮದ ರೂಪದಲ್ಲಿ ಕೊಟ್ಟಿದ್ದಾರೆ ಋಷಿ ಮುನಿಗಳು, ಜ್ಞಾನಿಗಳು. ಆದ್ರೆ ಹಿಂದೆ ಯಜ್ಞ ಯಾಗ ಅಂತ ನಡೀತಾ ಇತ್ತು. ಅದೆಲ್ಲವೂ ಕೂಡ ವರ್ಷಗಟ್ಟಲೆ ನಡೆಯುವಂತಹ ದೀರ್ಘಕಾಲಿಕವಾದಂತಹ ಯಾಗಗಳು. ಆ ಯಾಗದಲ್ಲಿ ಪ್ರಯಾಜ ಮತ್ತು ಅನುಯಾಜ ಎನ್ನುವಂತಹ ಎರಡು ಆಹುತಿಗಳು ಇರ್ತಾ ಇದ್ದು, ಪ್ರಯಾಜ ಮತ್ತು ಅನುಯಾಜ ಅಂತ. ಪ್ರಯಾಜ ಅಂತ ಹೇಳಿದ್ರೆ ಹೋಮದ ಪ್ರಾರಂಭದಲ್ಲಿ ಕೊಡುವಂತಹ 5 ಆಹುತಿಗಳು. ಅದನ್ನು ವಿಶೇಷವಾಗಿ ಪಾಣಿನಿ ಋಷಿಗಳು ಕೂಡ ತಮ್ಮ ವ್ಯಾಕರಣ ಸೂತ್ರಗಳಲ್ಲಿ ಹೇಳ್ತಾರೆ. ಪ್ರಯಾಜಾನುಯಾಜೋ ಯಜ್ಞಾಂಗೆ, ಪ್ರಯಾಜ ಮತ್ತು ಅನುಯಾಜ ಎಂಬಂತ ಆಹುತಿಗಳು ಯಜ್ಞದ ಅಂಗ, ಸಪೋರ್ಟಿವ್ ಅಂತ. ಅದರಲ್ಲಿ ಮತ್ತೆ ಮುಂದೆ ಹೇಳ್ತಾರೆ ಆಶ್ವಲಾಯನ ಎನ್ನುವಂತ ಋಷಿಗಳು ಕೂಡ ಹೇಳ್ತಾರೆ ಪ್ರಯಾಜೈಶ್ಚರಂತಿ ಪಂಚೈತೆ ಭವಂತಿ ಅಂತ. ಆಶ್ವಲಾಯನ ಋಷಿಗಳು ಇವತ್ತು ನಾವು ಮಾಡುವಂತಹ ಅನೇಕ ಹೋಮ ಹವನಗಳ ಮೂಲ ದ್ರಷ್ಟಾರರು, ಅದನ್ನು ನಮ್ಗೆ ಕೊಟ್ಟಂತವರು ಆಶ್ವಲಾಯನ ಋಷಿಗಳು. ಆಮೇಲೆ ಆಶ್ವಲಾಯನ ಸೂತ್ರ ಅಂತ ಕೂಡ ಇದೆ. ಹೀಗೆ ಆಶ್ವಲಾಯನರು ದೊಡ್ಡ ಋಷಿಗಳು. ಅವರು ಕೂಡ ತಮ್ಮ ಸೂತ್ರಗಳಲ್ಲಿ ಹೇಳ್ತಾರೆ ಪ್ರಯಾಜೈಶ್ಚರಂತಿ ಪಂಚೈತೆ ಭವಂತಿ ಅಂತ. ಪ್ರಯಾಜ ಎನ್ನುವಂತಹ ಆಹುತಿಯನ್ನ ಯಜ್ಞದ ಪೂರ್ವ ಭಾಗದಲ್ಲಿ ಕೊಡಬೇಕು ಅಂತ. ಅದು 5 ಇದೆ ಎಂಬುದಾಗಿ ಹೇಳ್ತಾರೆ. ಏನು? ಸಮಿಧೋ ಯಜತಿ, ತನೂನಪಾದಂ ಯಜತಿ, ಇಡೋ ಯಜತಿ, ಬರ್ಹಿರಿ ಯಜತಿ, ಸ್ವಾಹಾಕಾರಂ ಯಜತಿ ಅಂತ. ಸಮಿತ್, ತನೂನಪಾತ್,
ಇಟ್ ಬರ್ಹಿ ಸ್ವಾಹಾಕಾರ ಅಂತ 5 ಪ್ರಯಾಜ ಅಂತ ಆಹುತಿಗಳು. ಆ 5 ಆಹುತಿಗಳನ್ನ ಯಜ್ಞ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಕೊಟ್ಟು ಆಮೇಲೆ ಯಜ್ಞವನ್ನು ಶುರು ಮಾಡಬೇಕು ಅಂತ ಒಂದು ನಿಯಮ. ಇದು ಒಂದಾಯಿತು. ಎರಡನೇದ್ದು ಆ ಅನುಯಾಜ ಅಂತ. ಅನುಯಾಜ ಅಂತ ಹೇಳಿದ್ರೆ ಅದು 3 ಇದೆ ಎಂಬುದಾಗಿ ತಿಳಿಸ್ತಾರೆ. ಯಾವ್ದ್ಯಾವ್ದು? ಬರಿಹಿ, ನಾರಾಶಂಸ, ಸ್ವಿಷ್ಟಕೃತಗ್ನಿ ಅಂತ. ಪ್ರಯಾಜದ 5 ಆಹುತಿಗಳನ್ನ ಯಜ್ಞದ ಪ್ರಾರಂಭದಲ್ಲಿ ಕೊಡಬೇಕು ಮತ್ತು ಅನುಯಾಜದ 3 ಆಹುತಿಗಳನ್ನ ಯಜ್ಞ ಮುಗಿದ ಮೇಲೆ ಕೊಡಬೇಕು. ಯಜ್ಞ ಮುಗಿದ ಮೇಲೆ ಕೊಡಬೇಕು. ಇದನ್ನು ಕೂಡ ಪದಾರ್ಥ ಮಂಜರಿ ಅಂತ ಒಂದು ವ್ಯಾಕರಣದ ಗ್ರಂಥ, ಅಲ್ಲಿ ಕೂಡ ಹೇಳ್ತಾರೆ, ದರ್ಶಪೂರ್ಣ ಮಾಸಯೋಹೋ ತ್ರಯೋಹೋ ಅನುಯಾಜಾಹ ಚಾತುರ್ಮಾಸೇಶು ನವ ಪಶುಶ್ವೇಕಾದಶ ಅಂತ. ದರ್ಶಪೂರ್ಣ ಮಾಸ ಯಾಗಗಳಲ್ಲಿ 3 ಯಾಗಗಳನ್ನು 3 ಅನುಯಾಜಾಹುತಿಗಳನ್ನು ಕೊಡಬೇಕು ಅಂತ. ದರ್ಶಪೂರ್ಣ ಮಾಸ ಯಾಗ ಅಂತ ಹೇಳಿದ್ರೆ ಅಮಾವಾಸ್ಯೆ ದಿವಸ ಮತ್ತು ಹುಣ್ಣಿಮೆ ದಿವಸ ಮಾಡುವಂತಹ ಯಾಗಗಳು. ಚಾತುರ್ಮಾಸ್ಯದಲ್ಲಿ ಮಾಡುವಂತಹ ಯಾಗಗಳಲ್ಲಿ 9 ಅನುಯಾಜಾಹುತಿಗಳು ಮತ್ತು ಪಶುಶ್ವೇಕಾದಶ ಪಶುವನ್ನ ಬಲಿಕೊಟ್ಟು ಮಾಡುವಂತಹ ಯಾಗಗಳಲ್ಲಿ 11 ಅನುಯಾಜಾಹುತಿಗಳು ಅಂತ ಅಲ್ಲಿ ಹೇಳ್ತಾರೆ. ಒಟ್ಟು ಸಾಮಾನ್ಯವಾಗಿ 3 ಅನುಯಾಜ ಆಹುತಿಗಳು ಅಂತ. ಹೀಗೆ ಬರಿಹಿ, ನರಾಶಂಸ ಮತ್ತು ಸ್ವಿಷ್ಟಕೃತ ಎನ್ನುವಂತಹ 3 ಆಹುತಿಗಳು. ಹೀಗೆ ನಾನೇನ್ ಮಾಡಿ, ಅಗ್ನಿ ಹೇಳ್ತಾ ಇದ್ದಾನೆ, ನಾನು ಎಲ್ಲ ದೇವತೆಗಳ ಹತ್ರ ಹೋಗಿ ಹೇಳಿದೆ, ನಾನ್ ನಿಮಗೆ ಪ್ರತಿಯೊಂತ್ಯ ಹೋಮಗಳಿಂದಾಗಿ ಆಹುತಿಯನ್ನ ತಲುಪಿಸುವಂತ ಕಾರ್ಯ ಮಾಡ್ತೇನೆ. ನನಗದಕ್ಕೆ ಶುಲ್ಕ ಬೇಕು, ವೇತನ ಬೇಕು, ಸಂಬಳ ಬೇಕು. ಅದ್ಯಾವುದು? ಪ್ರಯಾಜ ಮತ್ತು ಅನುಯಾಜ ಎನ್ನುವಂತಹ ಆಹುತಿಗಳು, ಯಜ್ಞದ ಪೂರ್ವದಲ್ಲಿ ಮತ್ತು ಯಜ್ಞದ ಕೊನೆಯಲ್ಲಿ ಹಾಕುವಂತಹ ಆಹುತಿಗಳು ನನಗೆ ಸೇರಬೇಕು. ಅದೇ ನೀವು ನನಗೆ ಕೊಡುವಂತಹ ಶುಲ್ಕ ಅಂತ ನಾನು ಹೋಗಿ ಕೇಳಿಕೊಂಡೆ. ಅಯಾಚಿಷಂ, ಯಾಚನ ಮಾಡಿದೆ, ಕೇಳ್ಕೊಂಡೆ. ಆವಾಗ ದೇವತೆಗಳು ಅದೇನೋ ಕೊಟ್ರು, ಸರಿ, ನನಗ ಆ ವರವನ್ನು ಕೊಟ್ರು. ತಾಂಶ್ಚ ದದುಹು, ನಿನಗೆ ಆಹುತಿಗಳು ಸಿಗಲಿ ಅಂತ ಕೊಟ್ರು. ಜೊತೆಗೆ ಏನ್ ಮಾಡಿದ್ರು, ನನಗೊಂದು ಶಾಪವನ್ನು ಕೂಡ ಕೊಟ್ರು. ಏನಂತ? ಬಲಹ್ರಾಸಸ್ತವ ಭೂಯಾದಿತಿ ಸ್ಮ, ನಿನಗೆ ಅಜೀರ್ಣ ರೋಗ ಬರಲಿ, ನಿನಗೆ ತಿಂದದ್ದು ಜೀರ್ಣವಾಗದೇ ಇರಲಿ ಎನ್ನುವಂತ ಶಾಪವನ್ನು ಕೂಡ ಕೊಟ್ರು. ಹೀಗೆ ಶಾಪವನ್ನು ಕೊಟ್ಟು ನನಗೆ ಆ ಆಹುತಿಗಳನ್ನು ಕೊಟ್ರು ಎಂಬುದಾಗಿ ಅಗ್ನಿ ತನ್ನ ಕಥೆಯನ್ನ ಆ ಅರ್ಜುನನಿಗೆ ತಿಳಿಸ್ತಾ ಇದ್ದಾನೆ. ಮಹಾಭಾರತದಲ್ಲಿ ಬರುವಂತೆ ಈ ಶಾಪ ಅವನಿಗೆ ಯಾಕೆ ಬಂತು ಅಂತ ಅಲ್ಲಿ ಹೇಳುವಂತೆ, ಒಬ್ಬ ಶ್ವೇತಕ ಎನ್ನುವಂತಹ ಒಬ್ಬ ದೊಡ್ಡ ರಾಜ ಇದ್ದ. ಅವನು ನಿರಂತರ ಯಾಗ ಮಾಡಿಸ್ತಾ ಇದ್ದ. ನಿರಂತರ ಯಾಗ ಅದು ಯಾವ ಒಂದು ಮಟ್ಟಕ್ಕೆ ಹೋಯಿತು ಅಂತ ಹೇಳಿದ್ರೆ, ಯಜ್ಞ ಮಾಡಿಸ್ಲಿಕ್ಕೆ ನಿರಂತರವಾಗಿ ಪುರೋಹಿತರು ಬೇಕು. ಪುರೋಹಿತರ ಮೂಲಕವೇ ಯಜ್ಞವನ್ನು ಮಾಡಿಸಬೇಕು. ಯಜ್ಞವನ್ನ ಮಾಡಿಸಿ 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 ಪುರೋಹಿತರಿಗೆ ಸಾಕಾಗಿ ಹೋಗ್ಬಿಡ್ತು ಅಂತೆ. ಇನ್ನು ನಾವು ಜೀವನದಲ್ಲಿ ಯಜ್ಞವನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಷ್ಟು ಅವರು ಸೋತು ಸುಣ್ಣವಾಗಿ ಹೋಗ್ಬಿಟ್ರು. ದೇಹದಲ್ಲಿ ಇದ್ದಂತಹ ಎಲ್ಲ ಶಕ್ತಿಯು ಕೂಡ ಹೋಗಿಬಿಡ್ತು, ಅಷ್ಟು ಬಳಲಿ ಬಿಟ್ಟಿದ್ರು. ಆ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ಶ್ವೇತಕ, ಇನ್ನು ಮುಂದೆ ನಾವು ನಿನಗೆ ಪೌರೋಹಿತ್ಯ ಮಾಡಿಸೋದಿಲ್ಲ. ಏನೋ 1 ಯಾಗ ಸರಿ, 2 ಯಾಗ ಸರಿ, ನೀನು ಜೀವನ ಪೂರ್ತಿ ಯಾಗವನ್ನೇ ಮಾಡ್ತಾ ಇದ್ರೆ ನಾವು ನಿನಗೆ ಪೌರೋಹಿತ್ಯ ಮಾಡ್ಲಿಕ್ಕೆ ಹೇಗೆ ಸಾಧ್ಯ ಎಂಬುದಾಗಿ ಅವ್ರು ಏನ್ ಮಾಡಿಬಿದ್ರು, ಅವನನ್ನ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅವರು ತಿರಸ್ಕಾರ ಮಾಡಿ ಹೋಗ್ಬಿಟ್ರು. ಆ ಸಂದರ್ಭದಲ್ಲಿ ಏನಾಯ್ತು, ಅವನು ರುದ್ರದೇವರನ್ನು ಕುರಿತು ವಿಶೇಷವಾಗಿ ತಪಸ್ಸನ್ನು ಮಾಡಿ ಇನ್ನೊಂದು ಹೋಮವನ್ನು ಮಾಡಿದ, ವಸೋರ್ಧಾರ ಎನ್ನುವಂತಹ ಹೋಮ. ಅಲ್ಲಿ ವಿಶೇಷ ಅಂತ ಹೇಳಿದ್ರೆ, ಹೇಗೆ ಇವತ್ತು ನಾವು ರುದ್ರದೇವ ದೇವಸ್ಥಾನ ನೋಡ್ತೇವೆ, ರುದ್ರದೇವರ ದೇವಸ್ಥಾನದಲ್ಲಿ ತಲೆ ಮೇಲೊಂದು ದೊಡ್ಡ ಪಾತ್ರೆ ಇರುತ್ತೆ, ಅದರಿಂದಾಗಿ ನಿರಂತರ ನೀರಿನ ಧಾರೆ ತಲೆ ಮೇಲೆ ಬೀಳ್ತಾ ಇರುತ್ತೆ. ಹಾಗೆ 12 ವರ್ಷಗಳ ಕಾಲ ನಿರಂತರವಾದಂತಹ ತುಪ್ಪದ ಧಾರೆ ಅಗ್ನಿಯಲ್ಲಿ ಬೀಳ್ತಾ ಇತ್ತು. 12 ವರ್ಷಗಳ ಕಾಲ ನಿರಂತರವಾದಂತಹ ತುಪ್ಪದ ಧಾರೆ, ಒಂದು ಆಜ್ಯ ಧಾರೆಯಲ್ಲಿ ಬೀಳ್ತಾ ಇತ್ತು. ಆ ಒಂದು ಯಾಗವನ್ನ ಸಾಕ್ಷಾತ್ ದುರ್ವಾಸರು ಬಂದು ಅಲ್ಲಿ ಮಾಡಿಸ್ತಾರೆ ಅನ್ನುವಂತ ಕಥೆ ಬರುತ್ತೆ. ಹೀಗೆ 12 ವರ್ಷಗಳ ಕಾಲ ದೀರ್ಘವಾದಂತಹ ನಿರಂತರವಾದಂತಹ ತುಪ್ಪದ ಆಹುತಿಯನ್ನ ಸ್ವೀಕಾರ ಮಾಡಿ ಅವನ ಹೊಟ್ಟೆಯಲ್ಲಿ ಅಜೀರ್ಣ ಆಗುವಂತ ಪ್ರಸಂಗ ಬಂದಿತ್ತು. ಆ ಸಂದರ್ಭಕ್ಕೆ ಸರಿಯಾಗಿ ದೇವತೆಗಳು ಕೂಡ ಅವನಿಗೆ ಶಾಪವನ್ನು ಕೊಟ್ರು ಎಂಬುದಾಗಿ ಅಲ್ಲಿ ಬರುತ್ತೆ. ಒಟ್ಟಿನಲ್ಲಿ ದೇವತೆಗಳು ಅವನಿಗೆ
ನಿನಗೆ ಪ್ರಯಾಜ ಮತ್ತು ಅನುಯಾಜ ಎನ್ನುವಂತಹ ಆಹುತಿಗಳು ಸಿಗಲಿ, ಜೊತೆಗೆ ಬಲಹ್ರಾಸ ಶಕ್ತಿ ಕುಂದಲಿ ಅಂತ. ಅಗ್ನಿಯ ಶಕ್ತಿ ಏನು? ಎಲ್ಲವನ್ನು ಕೂಡ ಪಚನ ಮಾಡು. ನಮ್ಮೆಲ್ಲರ ಹೊಟ್ಟೆಯಲ್ಲಿ ಇದ್ದುಕೊಂಡು ಪಚನ ಮಾಡೋದು ಕೂಡ ಅಗ್ನಿಯೇನೆ, ಜಠರ ಅಗ್ನಿ ಅಂತ. ಹಾಗೆ ಅವನಿಗೆ ಪ್ರತ್ಯೇಕ ಶಾಪವನ್ನು ಕೊಡ್ತಾರೆ, ನಿನಗೆ ಪಚನ ಮಾಡುವಂತ ಶಕ್ತಿ ಕಡಿಮೆಯಾಗಲಿ, ಹ್ರಾಸ ಆಗಲಿ ಎಂಬುದಾಗಿ ಶಾಪವನ್ನು ಕೊಟ್ಟಿದ್ದಾರೆ ಎಂಬುದಾಗಿ ಅಗ್ನಿದೇವರು ತಮ್ಮ ಪೂರ್ವ ವೃತ್ತಾಂತವನ್ನ ಅರ್ಜುನನಿಗೆ ತಿಳಿಸ್ತಾರೆ. ಮತ್ತೆ ಮುಂದೆ ಶಾಪದ ಪರಿಮಾರ್ಜನೆ ಹೇಗೆ ಎನ್ನುವಂತ ವಿಚಾರವನ್ನೆಲ್ಲವನ್ನು ಕೂಡ ತಿಳಿಸ್ತಾ ಹೋಗ್ತಾರೆ. ಆ ಚಿಂತನೆಯನ್ನು ಮತ್ತೆ ನಾವು ಮುಂದಿನ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ